ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಂದರ್ ನ್ಯೂ ವ್ಲಾಗ್. ಇವತ್ತು ನನಗೆ ಹೇರ್ ಸ್ಟೈಲ್ಗೆ ಪೂಜಾ ಅವ್ರು ಬಂದಿದ್ದಾರೆ. ಅಗೈನ್ ನಮ್ಮ ಅಕ್ಕನಿಗೆ ಲಗ್ನ ಪತ್ರಿಕೆ ಶಾಸ್ತ್ರ ಮಾಡಿದ್ಲಲ್ಲ, ನನ್ನ ಫ್ರೆಂಡ್ ಜೂನಿಯರೇ ಅವಳೇ ಪುನಃ ಬಂದಿದ್ದಾರೆ. ಜಸ್ಟ್ ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ತಾ ಇದ್ದೀನಿ, ಮೇಕಪ್ ನಾನೇ ಮಾಡ್ಕೊತಿದ್ದೀನಿ. ಸೊ ಸಿಂಪಲ್ ಮೇಕಪ್ ಬೇಕಿತ್ತು, ಸೊ ಅದಕ್ಕೆ ನಾನೇ ಮಾಡ್ಕೊತಿದ್ದೀನಿ. ಜಸ್ಟ್ ಹೇರ್ ಸ್ಟೈಲ್ಗೆ ಅಷ್ಟೇ ಮೇಕ್ ಓವರ್ ಬೈ ಪೂಜನ್ ಕರ್ಸಿದ್ದೀನಿ. ಗ್ಲಾಸಿ ಗ್ಲೋ. ನೀವು ನನ್ನ ಹೇರ್ ಸ್ಟೈಲ್ ಯಾವ ತರ ಬರುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡಿ. ಪೂರ ರೆಡಿ ಆಗ್ತಾ ಇದ್ದಾರೆ ನೋಡಿ ಗೈಸ್. ಸೊ ಗೈಸ್ ಫೈನಲಿ ನಮ್ಮ ಅಕ್ಕನ ಬೆಸ್ಟ್ ಫ್ರೆಂಡ್ ಬಂದವ್ರು ನೋಡಿ ಗೈಸ್. ಕ್ಯಾಮೆರಾ ಎಲ್ಲ ಮುಚ್ತಾವ್ರೆ. ಬೆಳಗ್ಗೆಯಿಂದ ಇವಾಗ ಬಂದವ್ರೆ, ಇಷ್ಟೊತ್ತಿಗೆ ರಾತ್ರಿಗೆ ಬಂದವ್ರೆ. ಅದು ಒಬ್ರೇ ಬಂದವ್ರೆ, ಶಾಹಿದ್ ಅಣ್ಣ ಬಂದಿಲ್ಲ, ಶ್ರೀನಿ ಅಣ್ಣ ಬಂದಿಲ್ಲ, ಯಾರು ಕರ್ಕೊಂಡ್ ಬಂದಿಲ್ಲ. ಈಗಿನ ಬೆಂಗಳೂರಿಂದ ಬಂದವಳೆ ನೋಡಿ ಮಾಮ್ಸ್ ನೋಡಿ ಹೆಂಗೆ ಒಂದೇ ತರ ಯೂನಿಫಾರ್ಮ್ಸ್ ಹಾಕೊಂಡು ಹೆಂಗ್ ಕೂತಿದ್ದಾರೆ. ಮಾಡ್ಮಾಕ್ ಸೀರನ್ ಜೊತೆ ಅಮೃತ ರಾಜಶೇಖು ವೈಶ್ ಹೆಲ್ಪ್ ಮಾಡ್ತಾವಳೆ ಗೈಸ್. ಕ್ಯಾಮ್ರಾಮನ್ ಹೇಳ್ಕೊಡ್ತಾ ಇದಾರೆ ಪೋಸ್ ನಮ್ಮ ಅಕ್ಕನ್ಗೆ. ವೈಶ್ ಹೆಲ್ಪ್ ಮಾಡಕ್ ಹೋಗಿದ್ದಾಳೆ ಇವಾಗ. ನೋಡಿ ಗೈಸ್ ಬಿಹೈಂಡ್ ದ ಸೀನ್ಸ್ ಯಾವ ತರ ಎಲ್ಲ ಇರುತ್ತೆ ಅಂತ. ಬಂದು ವೈಷ್ಣವಿ ಬಿಯರ್ ಗ್ಲಾಸ್ ಬಂದ್ಮೇಲೆ ಅವ್ರದ್ದು ಲುಕ್ಕೇ ಚೇಂಜ್ ಆಯ್ತು ನೋಡಿ ಗೈಸ್. ನನ್ ಶೇಡ್ಸ್ ಬಂದ್ಮೇಲೆ ಪ್ರೀ ವೆಡ್ಡಿಂಗ್ ಅಲ್ಲೂ ನಂದು ಶೇಡ್ಸ್ ಬಂದ್ಮೇಲೆ ಅವ್ರ ಲುಕ್ ಚೇಂಜ್ ಆಗಿದೆ. ಇವಾಗೂ ಅಷ್ಟೇ. ಸಾಕು ಬಿಡಿ ಅಂತ ನಾಚ್ಕೊಂತ ಇದ್ದಾಳೆ ನಮ್ಮ ಅಕ್ಕ. ನಮ್ ಜಿಂಗಾಲೆ ತೋರಿಸ್ತಿದ್ದೀರಿ ಗೈಸ್ ನಿಮ್ಗೆ. ಜಿಂಗಾಲೆ ನಿಂತ್ಕೊಳ್ಳೋ, ಅಲ್ಲಿ ಹೋಗೋ, ಇಲ್ಲಿ ನಿಂತ್ಕೊ ತೋರಿಸ್ತೀನಿ ಔಟ್ಫಿಟ್. ಗೋ ಮ್ಯಾನ್. ನಮ್ ಜಿಂಗಾಲೆ ಔಟ್ಫಿಟ್ ನೋಡಿ ಗೈಸ್ ಹೆಂಗಿದೆ. ಐ ಥಿಂಕ್ ನಾನು ಕ್ರೇಜಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ನನ್ನ ಸೆಲೆಕ್ಷನ್ಸ್ ಯಾವಾಗೂ ಬೆಸ್ಟ್ ಆಗಿರುತ್ತೆ. ಅದಕ್ಕೆ ಏನಂತೀಯ ನನ್ನ ಸೆಲೆಕ್ಷನ್ ಬಗ್ಗೆ? ಓಕೆ, ನೈಸ್, ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬ್ಯುಲಸ್ ಆಗಿದೆ. ಆ್ಯಂಡ್ ಸೊ ಗೈಸ್ ಇವಾಗ ನಾನು ನಮ್ಮ ಅಕ್ಕ ಫೋಟೋಶೂಟ್ಗೆ ಅಂತ ಹೋಗಿದ್ವಿ. ಆ್ಯಂಡ್ ನನಗೂ ಅವ್ರಿಗೂ ಹೈಟ್ ಡಿಫ್ರೆನ್ಸ್ ತುಂಬಾ ಇತ್ತಲ್ಲ, ಸೊ ಅದಕ್ಕೆ ಕೆಳಗಡೆನೇ ಕೂತ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಿ ಫೋಟೋಶೂಟ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಫೋಟೋಶೂಟ್ಗೆ ನನ್ನ ತಮ್ಮ ಕೂಡ ಬಂದು ಜಾಯಿನ್ ಅದ. ಆ್ಯಂಡ್ ಕ್ಯಾಂಡಿಡೇಟ್ಸ್ಗೋಸ್ಕರ ಏನೆಲ್ಲ ಟ್ರೈ ಮಾಡ್ತಾ ಇದ್ವಿ ನೋಡಿ ನೀವೇ. ಯಾರು ಬರಲ್ಲ ಫೋಟೋಗೆ, ಅದೇ ಪ್ರಾಬ್ಲಮ್. ಸೊ ಗೈಸ್ ಫೈನಲಿ ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸೋ ಅಷ್ಟರಲ್ಲಿ ನನಗಂತೂ ಸಾಕಾಗೈತೆ. ಒಬ್ಬರು ಬಂದರೆ ಒಬ್ಬರು ಬರ್ತಾ ಇಲ್ಲ, ಅಜ್ಜಿ ಬಂದರೆ ತಾತ ಬರ್ತಾ ಇಲ್ಲ, ತಾತ ಬಂದರೆ ಅಜ್ಜಿ ಬರ್ತಾ ಇಲ್ಲ. ಸೊ ಫೈನಲಿ ಎಲ್ಲರನ್ನೂ ಕರ್ಕೊಂಬಂದು ಕೂರಿಸಿದ್ದಾಯಿತು. ಫೋಟೋಶೂಟ್ ಕೂಡ ಕಂಪ್ಲೀಟ್ ಆಯಿತು. ನಾನು ಕರೆಯೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು, ಒಬ್ಬರು ಬರೋ ಅಷ್ಟರಲ್ಲಿ ಇನ್ನೊಬ್ಬರು ಎಲ್ಲೋ ಹೋಗ್ಬಿಡ್ತಾಯಿದ್ರು. ಸೊ ಫೈನಲಿ ಫೋಟೋಶೂಟ್ ಆಯಿತು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಫೋಟೋಶೂಟ್ ಕಂಪ್ಲೀಟ್ ಆಗಿದ ತಕ್ಷಣ ಎಲ್ಲ ಫ್ಯಾಮಿಲೀಸ್ದು ಫೋಟೋಶೂಟ್ ಕೂಡ ಸ್ಟಾರ್ಟ್ ಆಯಿತು. ಸೊ ಗೈಸ್ ಏನಂದರೆ ಎಷ್ಟೊಂದು ಜನಕ್ಕೆ ನಮಗೆ ತಂಗಿ ಇದ್ದಾಳೆ ಅಂತ ಗೊತ್ತಿಲ್ಲ. ಆ್ಯಂಡ್ ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನನ್ನನ್ನೇ ನಮ್ಮ ಸ್ವಂತ ತಂಗಿ ಅಂತ ಅಂದ್ಕೊಂಡಿದ್ದಾರೆ. ನೋ ಗೈಸ್, ಇಟ್ಸ್ ನೋ. ನಮ್ಮ ಸ್ವಂತ ತಂಗಿ ಬಂದ್ಬಿಟ್ಟು ಜ್ಯೋತಿ ಈ ಫೋಟೋದಲ್ಲಿ ಇದೆಯಲ್ಲ, ದಿಸ್ ಇಸ್ ಓಲ್ ಫ್ಯಾಮಿಲಿ. ಆ್ಯಂಡ್ ನಮ್ಮ ಮತ್ತು ಜೋ ಸಿಬ್ಲಿಂಗ್ಸ್, ನಾನು ಮತ್ತು ಕಾರ್ತಿ ಸಿಬ್ಲಿಂಗ್ಸ್. ಗ್ಲಾಸ್ ಕಾಣಿಸ್ತವ್ರೆ ಅಂತ ಅಪ್ಪ ಒಂದು ಸ್ವಲ್ಪ ಕೆಳಕ್ಕೆ 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 ನೋಡಿ ಗೈಸ್ ನಮ್ ಡ್ಯಾಡೀಸ್ನ ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಹಿಂದೆ ಕರ್ಕೋ. ಕೆಳಗ್ ಮಾಡ್ಸ ಕೆಳಕ್ಕೆ ಕೆಳಕ್ಕೆ. ನಮ್ ಬ್ಯೂಟಿಫುಲ್ ಮಾಮ್ಸ್ ನೋಡಿ ಗೈಸ್ ಇಬ್ರುನು ಸ್ಮೈಲ್. ಕ್ರಿಂಜ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಮ್ಮವ್ರ ಇಬ್ರು ನಮ್ಮ ಅಕ್ಕಂಗ್ ಕಿಸ್ ಮಾಡ್ತಾ ಇರೋದು ಗೈಸ್. ಕ್ರಿಂಜ್ ಅನ್ಸ್ತಾ ಇದೆ ನಂಗೆ. 3, 2, 1 ಗೋ ಲೇಡೀಸ್. ಸೊ
ಸೊ ಗೈಸ್ ಈ ಟೇಕ್ನ ತಗೊಳಕ್ಕಂತೂ ನಮ್ಮ ಕ್ಯಾಮ್ರಾಮನ್ ಎಷ್ಟು ಸರ್ಕಸ್ ಮಾಡಿದ್ರು ಅಂದರೆ ಅವ್ರು ಏನೋ ಹೇಳ್ಕೊಡ್ತಾಯಿದ್ರು ನಾವೇ ಏನೋ ಮಾಡ್ತಾಯಿದ್ವಿ. ಸೊ ಫೈನಲಿ ಕೊನೆಗೂ ಮಾಡಿಬಿಟ್ವಿ ಹಿಂಗೋ. ಸೊ ಗೈಸ್ ಮಾರ್ನಿಂಗ್ ಎಲ್ಲ ಶಾಸ್ತ್ರ ಕಂಪ್ಲೀಟ್ ಆಗಿದ್ದು. ಇದು ಜಸ್ಟ್ ಫೋಟೋಶೂಟ್ಗೆ ಅಂತ ಜಸ್ಟ್ ಸೆಟಪ್ ಮಾಡಿದರು ಅಷ್ಟೇ. ಸೊ ಎಲ್ಲರೂ ಹಲ್ದಿ ಹಾಕ್ತಾಯಿದ್ರು ಅಕ್ಕನಿಗೆ ಒಬ್ಬೊಬ್ಬರೇ ಬಂದು ಜಸ್ಟ್ ಫೋಟೋಶೂಟ್ಗೆ ಒಂದು ಸೇಕ್ಕೆ ಹಲ್ದಿ ಹಾಕ್ತಾಯಿದ್ರು ಗೈಸ್ ಅಷ್ಟೇ. ಇವಳು ಹೇಳ್ಕೊಡ್ತಾಳೆ ಗೈಸ್ ಅವನಿಗೆ, ಇಲ್ಲೇ ಕುಣಿತಾಳೆ ಗೈಸ್ ಇವಳು. ಮಸಾಜೆ ಬೇಡ, ಇವನೇ ಮಾಡ್ತಾನೆಲ್ಲ. ಹೇಳ್ಕೊಡ್ತಾಳೆ ನೋಡಿ ಗೈಸ್ ಇವಳು, ಈ ತರ ಪೋಸ್ ಮಾಡ್ಬೇಕಂತೆ. ಇವಳ ಹತ್ರನೇ ಕಲಿಯಕ್ ಬಂದ್ರಿ ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ನಮ್ಮ ಮನೇಲಿ ನ್ಯೂ ಎಕ್ಸ್ಪೀರಿಯನ್ಸ್ ಗೈಸ್. ಅದಕ್ಕೆ ಫುಲ್ ಶೈ ಫೀಲ್ ಆಗ್ತಾ ಇದ್ದಾರೆ. ನಾವು ದಡಪ್ಪ ಎತ್ತಿಂಗ್ ಮೈ ತೊಳ್ದಂಗ್ ತೊಳಿತಾ ಇದ್ದಾರೆ ಗೈಸ್. ದಡಪ್ಪ ಸ್ಮೈಲ್ ಮಾಡಪ್ಪ. ನಮ್ ತಮ್ಮಯ್ಯ ಇವಳೇ ಬ್ರೈಟ್ ತರ ಕಾಣಿಸ್ತಾವಳೆ. ನೆಕ್ಸ್ಟ್ ಇವಳದೆ ಮದ್ವೆ. ನೋಡಿ ಗೈಸ್ ಎಷ್ಟು ಪೋಸ್ ಕಲ್ತ್ಕೊಂಡ್ ಬಂದವಳೆಲ್ಲ ಪಿಂಟ್ರೆಸ್ಟ್ ಅಲ್ಲಿ ನೋಡ್ಕೊಂಡು. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ಡ್ರೈ ಅರ್ಶಿನ ಇಸ್ಕೊತಿದ್ವಿ. ಸೊ ಯಾಕಂದರೆ ಕ್ಯಾಮ್ರಾಮನ್ ಬಂದ್ಬಿಟ್ಟು ಒಂದು ಕ್ರೇಜಿಯಾಗಿರೋ ಐಡಿಯಾ ಹೇಳಿದ್ರು. ಡ್ರೈ ಅರ್ಶಿನ ತಗೊಂಡು ಸ್ಪ್ಲಾಶ್ ಮಾಡಬೇಕಿತ್ತು. ಸೊ ಅದಕ್ಕೆ ತಗೊಂಡು ಸ್ಪ್ಲಾಶ್ ಮಾಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ವಿ ಇಲ್ಲಿ. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಒಳ್ಳೊಳ್ಳೆ ಕ್ರೇಜಿ ಆಗಿರೋ ಫೋಟೋ ಐಡಿಯಾಸ್ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಅವ್ರು ತುಂಬ ಕೋಆಪ್ರೇಟಿವ್ ಆಗಿದ್ರು ಗೈಸ್. ಬಟ್ ನಮಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಗೈಸ್. ಆ್ಯಂಡ್ ಒಳ್ಳೊಳ್ಳೆ ಫೋಟೋಶೂಟ್ ಕೂಡ ಮಾಡಿದ್ರು. ಆ್ಯಂಡ್ ಈ ಔಟ್ಪುಟ್ಸ್ ರಿಸಲ್ಟ್ಸ್ ಎಲ್ಲ ನೀವು ಕೂಡ ನೋಡಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ತನ್ಮಯ ಎಲ್ ಪಟೇಲ್ ಇನ್ಸ್ಟಾಗ್ರಾಮ್ ID. ಆ್ಯಂಡ್ ಓಕೆ ಗೈಸ್, ಸುಮ್ಮನೆ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಮ್ರತಾ. ಓಕೆ, ಆಲ್ ದಿ ಬೆಸ್ಟ್. ಯಾವತ್ತೂ ಇಲ್ದಿರ ಕರೆಂಟ್ ಇವತ್ತೇ ಹೋಗ್ಬೇಕಾ? ನಮ್ಮ ಅಕ್ಕನ ಹಳ್ದಿದ್ದೀನಾನೆ ಎಷ್ಟು ದಿವಸ ಕರೆಂಟ್ ಇರ್ತೈತೆ, ಇವತ್ತೇ ಹೋಗೈತೆ. ನಮ್ಮ ಮನೆ UPS ಹೋಗ್ಬಿಡ್ತು ಗೈಸ್. ಅಡ್ಮಿಷನ್ ಕಾಲ್ ಮಾಡ್ತಾ ಇದ್ದೀವಿ ಯಾವ ಕರೆಂಟ್ ಹೋಗಿದೆ ಅಂತ ಕೇಳೋದಕ್ಕೆ. ಕಾರ್ತಿ ಕಾಲ್ ಮಾಡಿ ಕೇಳ್ತಾವನೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದೀವಿ, ಯಾಕೆ ಕರೆಂಟ್ ಬರ್ತಿಲ್ಲ ಅಂತ ಎಲ್ಲ ಕಾಯ್ತಾರೆ. ಬ್ರೈಡ್ ಅಪ್ಸೆಟ್ ಆಗ್ಬಿಟ್ಟಾರೆ. ಏನು ಅಪ್ಸೆಟ್ ಆಗಿಲ್ಲ, ಫೈನಲಿ ಕರೆಂಟ್ ಬಂತು ಗೈಸ್. ಅಗೈನ್ ಚೈಲ್ಡ್ ತರ ಆಗ್ತಾ ಇಲ್ಲ, ಆಲ್ರೆಡಿ ಮದುವೆ ಆಗ್ತಿದ್ದಾಳೆ. ಸೊ ಗೈಸ್ ಫೈನಲಿ ಹಲ್ದಿ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಧೂಮ್ ಅಂತ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫೈನಲಿ ನಮ್ಮ ಟೆರೇಸ್ ಈ ಥರ ಆಗಿತ್ತು. ನಮ್ಮ ಪೇರೆಂಟ್ಸ್ 4 ಜನ ಸೇರ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು. ಸೊ ಗೈಸ್ ಲಾಸ್ಟ್ ಡೇ ನಮ್ಮ ಅಕ್ಕ ನಮ್ಮ ರೂಮಲ್ಲಿ ಮಲ್ಕೊಳ್ಳೋದು. ಇನ್ಮೇಲಿಂದ ನಮ್ಮನ್ನು ಬೇರೆ ರೂಮಿಗೆ ಶಿಫ್ಟ್ ಮಾಡ್ತಾರೆ, ಅವ್ರದ್ದೇ ರೂಮ್ ಗೈಸ್. ಬಟ್ ಸ್ಟಿಲ್ ನನ್ನ ಫೋಟೋಸ್ ಎಲ್ಲ ಇಲ್ಲೇ ಇದೆ. ಇವ್ರದ್ದೇ ಗೈಸ್ ಬೆಡ್ ಇದ್ಮೇಲೆ ನಮ್ಮನ್ನೆಲ್ಲ ಬೇರೆ ರೂಮ್ಗೆ ಹಾಕ್ತಾರೆ. ಬೇರೆ ಇವ್ರದ್ದೇ, ನಮ್ಮ ಜೀಜು ನಮ್ಮ ಅಕ್ಕಂದು ರೂಮ್ ಇದೆ, ನಮ್ದೆಲ್ಲ ಬೇರೆ ರೂಮ್. ಓಕೆ ಗೈಸ್, ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ. ಅಂಟಿಲ್ ದೆನ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಓಕೆ ಗೈಸ್, ಬಾಯ್.